ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪೆಪ್ಪರ್ ರಸಮ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಡ್ತಾ ಇದ್ದೀನಿ. ಈ ಕಡೆ ಒಂದು ಮಿಕ್ಸರ್ ಜಾರಿಗೆ 2 ಚಮಚದಷ್ಟು ಕಾಳುಮೆಣಸು, 1 ಚಮಚ ಜೀರಿಗೆ, 1 ಒಣಮೆಣಸಿನಕಾಯಿನ ಹಾಕೊಂಡ್ಬಿಟ್ಟು ತರಿಯಾಗಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು, ಒಂದು 6 ರಿಂದ 7 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕೊಂಡು ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು. ಈ ಕಡೆ ಒಂದು ಬಟ್ಲಿಗೆ 1 ಟೊಮೊಟೊ ಹಣ್ಣು, ಒಂದು 6 ರಿಂದ 7 ಕರಿಬೇವಿನ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇದೆಲ್ಲದನ್ನು ಒಂದ್ಸರಿ ಇವಾಗ ಚೆನ್ನಾಗಿ ಕೈಯಲ್ಲೇ ಕ್ಯೂಚ್ಕೋತೀನಿ. ನೀವು ಮಿಕ್ಸರ್ ಜಾರಲ್ಲೂ ಕೂಡ ಹಾಕೊಳ್ಬಹುದು, ಆದರೆ ಈ ರೀತಿ ಮಾಡೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇಟ್ಕೋತಾ ಇದ್ದೀನಿ. ಈ ಕಡೆ ಹುಣಸೆಹಣ್ಣು ಕೂಡ ನಮಗೆ ಚೆನ್ನಾಗಿ ನೆಂದಿದೆ. ಇದ್ರದ್ದು ಕೂಡ ರಸನ ಮಾತ್ರ ತಗೊಳ್ಬೇಕು. ಈ ರೀತಿ ಒಂದು ಜರಡಿಯಲ್ಲಿ ನಾನು ರಸನ ಸೋಸ್ಬಿಟ್ಟು ತಗೊಳ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ಹುಣಸೆ ರಸಕ್ಕೇನೆ ಟೊಮೊಟೊ ರಸನ್ನು ಕೂಡ ಹಾಕ್ತಾ ಇದ್ದೀನಿ. 1 ಲೋಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಪುಡಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಲಿ 1 ಚಮಚದಷ್ಟು ಎಣ್ಣೆ ಬಿಸಿಯಾದ ನಂತರ 1/4 ಚಮಚ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆನ ಹಾಕೊಂಡು ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು, 2 ಹಸಿಮೆಣಸಿನಕಾಯಿ, 2 ಒಣಮೆಣಸಿನಕಾಯಿ, 2 ಪಿಂಚಿನಷ್ಟು ಹಿಂಗು ಮತ್ತು 1 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಪೂರ್ತಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಪುಡಿನೂ ಕೂಡ ಸೇರಿಸ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಹುಣಸೆ ರಸ ಮತ್ತು ಟೊಮೊಟೊ ಹಣ್ಣಿನ ರಸನ ಹಾಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ನಮಗೆ ಬಿಸಿ ಆಗಿರುವಂತಹ ಪೆಪ್ಪರ್ ರಸಮ್ ರೆಡಿಯಾಗಿದೆ. ಥ್ಯಾಂಕ್ ಯು.